ನೋಡಿ, ದಸರಾ ಉದ್ಘಾಟನೆಯ ಕಾರ್ಯಕ್ರಮಕ್ಕೆ ಎಲ್ಲಾ ಗಣ್ಯರನ್ನು ಕೂಡ ಆಹ್ವಾನಿಸಲಾಗಿತ್ತು. ಕೇಂದ್ರ ಸಚಿವರನ್ನು ಆಹ್ವಾನಿಸಲಾಗಿತ್ತು. ಎಚ್.ಡಿ. ಕುಮಾರಸ್ವಾಮಿ ಅವರನ್ನು ಕೂಡ ಇನ್ವೈಟ್ ಮಾಡಿದ್ರು. ಅವ್ರ ಪರವಾಗಿ ಮೋಸ್ಟ್ ಪ್ರಾಬಬ್ಲಿ ಜಿ.ಟಿ. ದೇವೇಗೌಡರು ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ವೇದಿಕೆ ಮೇಲೆ ಬರ್ತಾ ಇದ್ದಂತೆ ಅವ್ರು ಕೊಟ್ಟಂತಹ ಹೇಳಿಕೆ ಇದೆಯಲ್ಲ, ಹಲ್ಚಲ್ ಎಬ್ಬಿಸ್ತಾ ಇದೆ ರಾಜಕೀಯವಾಗಿ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋ ಅಗತ್ಯ ಇಲ್ಲ ಹೀಗಂತ ಜಿ.ಟಿ. ದೇವೇಗೌಡರು ವೇದಿಕೆ ಮೇಲೂ ಕೂಡ ಹೇಳಿದ್ರು, ಹೊರಬಂದು ಕೂಡ ಹೇಳಿದ್ರು. FIR ಬಿತ್ತು ಅಂತಂದುಬಿಟ್ರೆ ಯಾರು ಇರೋಂಗೆ ಇಲ್ವಾ? ಯಾಕೆ ಬಿಜೆಪಿಲಿ ಇಲ್ವಾ FIR ಆಗಿರೋರು? JDS ಇಲ್ವಾ FIR ಆಗಿರೋರು? FIR ಬಿದ್ದವ್ರು ಯಾರು ಇಲ್ಲ ಅಂತಂದ್ರೆ ಆರ್ ಅಶೋಕ್ ಕೂಡ ಇರಂಗಿಲ್ಲ, ಜನತಾದಳ ಅದು ಕೂಡ ಇರಂಗಿಲ್ಲ, ಕಾಂಗ್ರೆಸ್ ಕೂಡ ಇರಂಗಿಲ್ಲ, ಯಾರು ಇರಂಗಿಲ್ಲ ಅಂತಂದ್ರು. ಅವ್ರ ಪತ್ನಿ ಸಿದ್ದರಾಮಯ್ಯನವರು, ಅವ್ರ ಪತ್ನಿ ಅವ್ರ ಮೇಲೆ ಏನು FIR ಹಾಕಿದ್ದಾರೆ. ರಾಜ್ಯಪಾಲರು ರಾಜೀನಾಮೆ ಕೊಡಿ ಅಂತ ಹೇಳಿಲ್ಲ, ಕೋರ್ಟು ರಾಜೀನಾಮೆ ಕೊಡು ಅಂತ ಹೇಳಿಲ್ಲ, ಇನ್ವೆಸ್ಟಿಗೇಷನ್ ಮಾಡಿ ಅಂತ ರಾಜ್ಯಪಾಲರು ಹೇಳಿದ್ದಾರೆ. ನ್ಯಾಯಾಲಯ ಅದನ್ನ ಎತ್ತಿಡಿದಿದೆ. ಅದು ಕೋರ್ಟ್ ತೀರ್ಪು ಬಂದ ಮೇಲೆ ಏನಾಗುತ್ತೆ ಆ ತೀರ್ಮಾನ ಕೈಗೊಳ್ಳಬೇಕೇ ಹೊರತು ಈಗ ಯಾರು ಸಿದ್ದರಾಮಯ್ಯ ಆಗ್ಲಿ, ಕುಮಾರಸ್ವಾಮಿ ಅವರಾಗ್ಲಿ, ಯಡಿಯೂರಪ್ಪನವರಾಗ್ಲಿ ಯಾರು ರಾಜೀನಾಮೆ ಕೊಡ್ತಕ್ಕಂತ ಅಗತ್ಯ ಇಲ್ಲ. ಅಶೋಕ್ ಅವರಾಗ್ಲಿ ಯಾರು ರಾಜೀನಾಮೆ ಕೊಡ್ತಕ್ಕಂತ ಅಗತ್ಯ ಇಲ್ಲ. ತನಿಖೆ ನಡೀತಾ ಇದೆಯಲ್ಲ, ಸೈಟ್ ವಾಪಸ್ ಕೊಟ್ಟಿದಾರಲ್ಲ, ಈಗ ಇದ್ದವ್ರ ಮೇಲೆ ತನಿಖೆ, ಸೈಟ್ ವಾಪಸ್ ಕೊಟ್ಟಾಯ್ತಲ್ಲ. ಸೈಟ್ ವಾಪಸ್ ಯಾರು ಬೇರೆದ್ ಯಾರ್ಯಾರು ಮೂಡಾದಲ್ಲಿ ಇವ್ರು ಹೇಳ್ಕೊಳ್ಳುವಂತೆ 5,000 ಕೋಟಿ 10,000 ಕೋಟಿ ಹಾಕಲ್ಲಿ ಇಲ್ವೇ ಇಲ್ಲ. ಆಗಿದೆ, ಆಗಿರೋ ತಪ್ಪನ್ನ ಯಾವ ಅಧಿಕಾರಿ ಮಾಡಿರ್ಲಿ, ಅವ್ನ ರಾಜಕಾರಣಿನೇ ಮಾಡಿರ್ಲಿ, ಎಲ್ಲಾರ ಮೇಲೂ ಬಸಿ ಬಳಿತಾವ್ರಲ್ಲ, ಎನ್ಕ್ವೈರಿ ಮಾಡ್ಲಿ, ಇಡಿನೂ ಎನ್ಕ್ವೈರಿ ಮಾಡ್ಲಿ, ಲೋಕಾಯುಕ್ತನೂ ಎನ್ಕ್ವೈರಿ ಮಾಡ್ಲಿ, ಸಿದ್ದರಾಮಯ್ಯ ಹಾಕಿ ತನಿಖೆ ಮಾಡ್ಲಿ. ಅದನ್ನ ಬೇಡ ಅಂತ ನಾವು ಹೇಳೋದೇ ಇಲ್ಲ, ಆಗಿಲ್ಲ ಅಂತ ಹೇಳೋದಿಲ್ಲ ನಾವು. ಅದಕ್ಕೆಲ್ಲ ಸಿದ್ದರಾಮಯ್ಯ ಕಾರಣ ಅಲ್ಲ. 50-50 ತಗೊಂಡಿರೋರು, ಲೀಗಲ್ ಆಗಿರೋರು ಕೊಡಕ್ ಬರಲ್ಲ. ಇಲ್ಲೀಗಲ್ ಆಗಿ ಯಾರು ತಗೊಂಡಿದ್ದಾರೆ ಅವ್ರು ಕೊಡ್ಬೇಕಾಯ್ತದೆ. ಲೀಗಲ್ ಆಗಿ 50-50 ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿ ರಾಜ್ಯ ಸರ್ಕಾರ, 50-50 ರೈತರು ಸುಪ್ರೀಂ ಕೋರ್ಟ್ ಅಲ್ಲಿ 3 ಪಟ್ಟು 4 ಪಟ್ಟು ಬೆಲೆ ಜಾಸ್ತಿ ಇರೋದ್ರಿಂದ BDA ಆಗ್ಲಿ, ಹೌಸಿಂಗ್ ಬೋರ್ಡ್ ಆಗ್ಲಿ, ಪ್ರಾಧಿಕಾರಗಳಾಗ್ಲಿ ಯಾರು ಕೂಡ ಲೇಔಟ್ ಮಾಡಕ್ಕಾಗಲ್ಲ, ಮನೆ ಕಟ್ಟಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ 50-50 ನಗರ ಪ್ರದೇಶದಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ 60-40 ಜಾರಿಗೆ ತಂದಿದ್ದಾರೆ. BDAನಲ್ಲೂ 60-40 ಇದೆ, 50-50 ಇದೆ. ಇಲ್ಲೂ ಎಲ್ಲ ರಾಜ್ಯದಲ್ಲಿ ಇದಿದೆ. ಯಾರು ಲೀಗಲ್ ಆಗಿ 50-50 ಲೀಗಲ್ ಆಗಿ ಮಾಡ್ತಕ್ಕಂಥವ್ರು ಯಾರು? ಕಮಿಷನರ್ ಆಗ್ಲಿ, ಆಯುಕ್ತರಾಗ್ಲಿ, ಆ ಮಂತ್ರಿಗಳಾಗ್ಲಿ, ಅದಕ್ಕೆ ಇಲ್ಲೀಗಲ್ ಆಗಿ ಮಾಡಿದ್ರೆ ಅವ್ರ ಕ್ರಮ ಕೈಗೊಳ್ಳಿ. ಕೇಂದ್ರದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ 5 ವರ್ಷ ಅಧಿಕಾರ ಕೊಟ್ಟವ್ರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 5 ವರ್ಷ ಅಧಿಕಾರ ಕೊಟ್ಟವ್ರೆ. ನೀವು ಅವ್ರನ್ನೆಲ್ಲ ಆಡ್ಸಕ್ ಹೋಗ್ಬೇಡಿ, ಅವರು ನಿಮ್ಮನ್ನೆಲ್ಲ ಆಡ್ಸಕ್ ಬೇಡ. ಕೇಂದ್ರದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ 5 ವರ್ಷ ಅಧಿಕಾರ ಕೊಟ್ಟವ್ರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 5 ವರ್ಷ ಅಧಿಕಾರ ಕೊಟ್ಟವ್ರೆ. ನೀವು ಅವ್ರನ್ನೆಲ್ಲ ಆಡ್ಸಕ್ ಹೋಗ್ಬೇಡಿ, ಅವರು ನಿಮ್ಮನ್ನೆಲ್ಲ ಆಡ್ಸಕ್ ಬೇಡ. ನೋಡಿ, ಈ ಕಾರ್ಯಕ್ರಮದಲ್ಲಿ ಸ್ಟೇಜ್ ಮೇಲೆ ಇದ್ದವರೆಲ್ಲ ಕಾಂಗ್ರೆಸ್ ಸಚಿವರೇ, ಶಾಸಕರೇ, ಕೆಳಗಿದ್ದವರು ಅಷ್ಟೇ ಕಾಂಗ್ರೆಸ್ನ ಕಾರ್ಯಕರ್ತರೇ. ಇವ್ರ ಮಧ್ಯದಲ್ಲಿ JDSನ ಶಾಸಕ ಜಿ.ಟಿ. ದೇವೇಗೌಡರು ಈ ಭಾಷಣದಲ್ಲಿ ಕಾಂಗ್ರೆಸ್ ಪರವಾಗಿ, ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡಿದ್ರಲ್ಲ, ಅದಕ್ಕೆ ಫುಲ್ ಮಾರ್ಕ್ಸ್. ಆಬ್ವಿಯಸ್ಲಿ ತಮ್ಮ ಪರವಾಗಿ ಯಾರೋ ವಿರೋಧ ಪಕ್ಷದಲ್ಲಿದ್ದವರು, ಆ ಸ್ಥಾನದಲ್ಲಿದ್ದವರು ಹೊಗಳ್ತಾರೆ ಅಂತಂದ್ರೆ ಆಬ್ವಿಯಸ್ಲಿ ಅವ್ರು ಸತ್ಯ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಹಂಗೆ ಇದು ಮೂಡಾ ಕೇಸಲ್ಲಿ ಸಿದ್ದರಾಮಯ್ಯನವರ ಪರ ಬ್ಯಾಟ್ ಬೀಸಿದ್ರು. ಭಾಷಣ ಮುಗಿತಾ ಇದ್ದಂತೆ GTDಗೆ ಎಲ್ಲರೂ ಶೇಕ್ ಹ್ಯಾಂಡ್ ಕೊಟ್ಟರು. ನೋಡಿ, ಗಮನಿಸ್ತಾ ಇದ್ದೀರಿ, ಕೈ ಮುಗಿದು ಧನ್ಯವಾದ ತಿಳಿಸಿದ್ರು ಜಿ.ಟಿ. ದೇವೇಗೌಡರಿಗೆ. ಕೈ ನಾಯಕರು ವೇದಿಕೆಯಲ್ಲಿ CM ಸೇರಿದಂತೆ ನಾಯಕರು ಎಲ್ಲರೂ ಧನ್ಯವಾದ ತಿಳಿಸ್ತಾ ಇದ್ದಾರೆ, ಶೇಕ್ ಹ್ಯಾಂಡ್ ಮಾಡ್ತಾ ಇದ್ದಾರೆ. ಸರಿಯಾಗಿ ಹೇಳಿದ್ರಿ, ಸತ್ಯ ಹೇಳಿದ್ರಿ ನೀವು ಅಂತ. ನೋಡಿ, GTD ತಮ್ಮ ವಿರೋಧ ಪಕ್ಷದಲ್ಲಿದ್ದರೂ ಕೂಡ ಸತ್ಯ ನುಡಿದಿದ್ದಾರೆ ಅಂತ, ಅಂದ್ರೆ ಅವ್ರ ಪರವಾಗಿ ಮಾತಾಡಿದ್ರೆ ಅದು ಸತ್ಯ ಅಂತ ಅವ್ರ ಭಾವನೆ. ಸತ್ಯಮೇವ ಜಯತೆ ಹೀಗಂತ ಸಿದ್ದರಾಮಯ್ಯನವರು ಹೇಳಿದ್ರು. ರಾಜ್ಯದ ಜನರ ಆಶೀರ್ವಾದ ಸರ್ಕಾರದ ಮೇಲಿದೆ. ನಾನು ಜಿ.ಟಿ. ದೇವೇಗೌಡರು ಒಂದೇ ತಾಲೂಕಿನವರು, ಜಿ.ಟಿ. ದೇವೇಗೌಡರು ಸತ್ಯಕ್ಕೆ ಜಯ ಸಿಗುತ್ತೆ ಅಂತ ಹೇಳಿದ್ದಾರೆ ಅಂತ ಹಾಡಿ ಹೋಗ್ಲಿದ್ದಾರೆ. ಜಿ.ಟಿ. ದೇವೇಗೌಡ ನಾನು ಒಂದೇ ತಾಲೂಕಿನವರು, ಒಟ್ಟಿಗೆ ನಮ್ಮ 83ರ ಚುನಾವಣೆಯಲ್ಲಿ ಒಟ್ಟಿಗೆ ಕೆಲಸ ಮಾಡಿದವರು. ಈಗ ಅವರೇ ಶಾಸಕರಾಗಿದ್ದಾರೆ, ಮಂತ್ರಿನೂ ಆಗಿದ್ದಾರೆ, ಮಾಜಿ ಮಂತ್ರಿನೂ ಆಗಿದ್ದಾರೆ. ಸತ್ಯಕ್ಕೆ ಜಯ ಸಿಗ್ತದೆ ಅಂತ ಹೇಳಿರ್ತಕ್ಕಂಥದ್ದು
ಇನ್ನಷ್ಟು ನನಗೆ ಬಲ ಬಂದಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ GT ದೇವೇಗೌಡರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. GT ದೇವೇಗೌಡರ ಈ ಹೇಳಿಕೆಗೆ HD ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ರು. FIR ಆಗಿದ್ದಕ್ಕೆ ನಾನು ಸಿದ್ದರಾಮಯ್ಯನವರನ್ನ ರಾಜೀನಾಮೆ ಕೇಳಲಿಲ್ಲ, ಹೀಗಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ರು. ಅಧಿಕಾರ ದುರುಪಯೋಗ ಆಗಿದೆ, ಅದಕ್ಕೆ ನಾ ರಾಜೀನಾಮೆ ಕೇಳಿದ್ದು ಅಂತಂದ್ರು. ನಾನು FIRಗೆ ರಾಜೀನಾಮೆ ಕೇಳೇ ಇಲ್ವಲ್ಲ. ನಾನು FIR ಆಗಿರೋದಕ್ಕೆ ನಾನು ರಾಜೀನಾಮೆನೇ ಕೇಳಿಲ್ಲ. ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಾನು ರಾಜೀನಾಮೆ ಕೇಳಿದ್ದೀನಿ. ಅಧಿಕಾರ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಈ ಸರ್ಕಾರ ಯಾಕೆ ನಡೀತಾ ಇದೆ? ಈಗ ನೆನ್ನೆ ಮೊನ್ನೆ ನಡೆದಂಥ ಘಟನೆ, ಯಾವ ರೀತಿ ಅಧಿಕಾರಿಗಳ ಮುಖಾಂತರ ಸಾಕ್ಷಿಗಳನ್ನು ಇವತ್ತು ಸಂಪೂರ್ಣವಾಗಿ ನಾಶ ಮಾಡತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಹೇಳಿದ್ದೇನೆ, FIR ಈಗ ನನ್ನ ಮೇಲೆ FIR ಇದೆಯಪ್ಪ, ನಾನು ಎಷ್ಟು ಸಲ ಹೇಳಲಿ? ನನ್ನ ಮೇಲೆ ಹಾಕಿರೋ FIR ಏನಿದೆ ನನ್ನ ಮೇಲೆ FIRನಲ್ಲಿ? ಇಲ್ಲ ದುಡ್ಡು ತೊಗೊಂಡಿದ್ದೀನೋ, ಇಲ್ಲ ಸರ್ಕಾರದಿಂದ ಏನಾದರೂ ಫೇವರ್ ಮಾಡ್ಕೊಂಡಿದ್ದೀನೋ ನನಗೆ ಸ್ವಂತಕ್ಕೆ? ಏನಿದೆ ಇದರಲ್ಲಿ? ನಂದು ಅಡ್ಮಿನಿಸ್ಟ್ರೇಷನ್ ಡಿಸಿಷನ್ಗಳು. ಅದ್ರ ಮೇಲೆ ಕೆಲವರು ಪಾಪ ಏನೋ ಹೋಗಿದ್ದಾರೆ, ಕಷ್ಟಪಡ್ತಾ ಇದ್ದಾರೆ, 15 ವರ್ಷದ್ದು. ಇದೇನಿದು ಈ ಡಿಸಿಷನ್ ಏನು ಇದು? ನೋಡಿ, ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಕುರಿತು ಸಿದ್ದರಾಮಯ್ಯನವರು ರಿಯಾಕ್ಟ್ ಮಾಡಿದ್ರು. ಸರ್ಕಾರವನ್ನ ಹೇಗಾದರೂ ಮಾಡಿ ತೆಗಿಬೇಕು ಅಂತ ವಾಮಮಾರ್ಗದ ಮೂಲಕ ಟ್ರೈ ಮಾಡಲಾಗ್ತಾ ಇದೆ. ಚುನಾಯಿತ ಸರ್ಕಾರ ಅಸ್ಥಿರಗೊಳಿಸುವ ಯತ್ನ ನಡೀತಾ ಇದೆ. 5 ವರ್ಷ ಆಡಳಿತ ಮಾಡೋಕೆ ಜನ ಆಶೀರ್ವಾದ ಕೊಟ್ಟಿದ್ದಾರೆ. ಈ ಹಿಂದೆ 5 ವರ್ಷ ಕಂಪ್ಲೀಟ್ ಮಾಡದಂತೆ ಈ ಬಾರಿಯೂ ಕೂಡ 5 ವರ್ಷ ಕಂಪ್ಲೀಟ್ ಮಾಡ್ತೀನಿ ಅಂತಂದ್ರು. ವ್ಯವಸ್ಥೆಯಲ್ಲಿ ಚುನಾಯಿತ ಸರ್ಕಾರಗಳನ್ನ ಅದನ್ನು ವಾಮಮಾರ್ಗದಿಂದ ಕಿತ್ತಾಕ್ತಕ್ಕಂಥದ್ದು ಇದೆಯಲ್ಲ, ಅದು ಪ್ರಜಾಪ್ರಭುತ್ವ ವಿರೋಧಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಇದು ಬಹಳ ಪ್ರಸ್ತುತವಾಗಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾರೇ ಆಗಲಿ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಪ್ರಜಾಪ್ರಭುತ್ವದಲ್ಲಿ ಅದು ಮುಂದುವರಿಬೇಕು, ಅದು ಇನ್ನೂ ಬಲಗೊಳ್ಳಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಕ್ಕಂಥ ಯಾರೇ ಆದರೂ ಕೂಡ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.